ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದರ ಕುಳಿಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜನವರಿ 29ರಿಂದ ಸೇಡಂನಲ್ಲಿ ಜರುಗುವ ಭಾರತೀಯ ಸಂಸ್ಕೃತಿ ಉತ್ಸವ ಪ್ರಚಾರಾರ್ಥವಾಗಿ ನಗರದ ಗಣೇಶ ಮೈದಾನದಿಂದ ಬಸವ ರಥಯಾತ್ರೆಗೆ ಚಾಲನೆ. ಉತ್ಸವದಲ್ಲಿ ತಪ್ಪದೆ ಪಾಲ್ಗೊಳ್ಳಲು ಪೂಜ್ಯರು ಹಾಗೂ ರೇವಣಸಿದ್ದಪ್ಪ ಜಲಾದೆ ಅವರಿಂದ ಕರೆ. ಜಿಲ್ಲಾಡಳಿತದ ವತಿಯಿಂದ ಜರುಗಿದ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿ. ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಭಾವಚಿತ್ರದ ಮೆರವಣಿಗೆಗೆ ಚಾಲನೆ ನೀಡಿದ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್. ಮೆರವಣಿಗೆಯಲ್ಲಿ ಗಮನ ಸೆಳೆದ ಡೊಳ್ಳು ಕುಣಿತ ಹಾಗೂ ಕಲಾವಿದರ ನೃತ್ಯ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ ಪ್ರಮುಖರು. ಮೃತರ ಕುಟುಂಬಕ್ಕೆ ಹಾಗೂ ಗಾಯಾಳು ಕುಟುಂಬಕ್ಕೆ ಇದುವರೆಗೆ ಪರಿಹಾರ ನೀಡಿಲ್ಲ. ನೀಡದೇ ಇದ್ದರೆ ಜನವರಿ 24ರಂದು ಹೋರಾಟ ಮಾಡುವ ಸೂಚನೆ ನೀಡಿದ ಪದಾಧಿಕಾರಿಗಳು. ಫೆಬ್ರವರಿ 1ರಂದು ನೌಬಾದ್ನ ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಮಾದಾರ ಚೆನ್ನಯ್ಯನವರ 974ನೇ ಜಯಂತಿ ಆಯೋಜನೆ. ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಮಾದಿಗ ಸಮಾಜದ ಜಾಗೃತಿ ಸಮಾವೇಶ. ಪಾಲ್ಗೊಳ್ಳಲು ಸ್ವಾಮಿದಾಸ್ ಕೆಂಪೇನವರ ಕರೆ. ಭಾಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ ಬಳಿ ಬಸವೇಶ್ವರ ಪುತ್ಥಳಿಗೆ ವಿರೂಪ ಪ್ರಕರಣ. ನಗರದಲ್ಲಿ ಬಸವಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ. ಇದೊಂದು ಅಮಾನವೀಯ ಘಟನೆ. ಆರೋಪಿಗಳಿಗೆ ಬಂಧಿಸುವಂತೆ ಪ್ರತಿಭಟನಾಕಾರರಿಂದ ಸರ್ಕಾರಕ್ಕೆ ಆಗ್ರಹ. ಹಿಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ಕಲಬುರಗಿಯ ಬೀರ್ನಳ್ಳಿ ಕ್ರಾಸ್ ಹತ್ತಿರ ಇರುವಂತಹ ಪ್ರಕೃತಿ ನಗರದಲ್ಲಿ, ಅಂದರೆ ಸೇಡಂನ ಒಂದು ಪ್ರಕೃತಿ ನಗರದಲ್ಲಿ ಜರುಗುವಂತಹ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಚಾರಾರ್ಥವಾಗಿ ನಗರದಲ್ಲಿ ಬಸವ ರಥಯಾತ್ರೆಗೆ ಜಿಲ್ಲೆಯ ಪೂಜ್ಯರು ಹಾಗೂ ಮುಖಂಡರು ಪೂಜೆಯನ್ನು ನೆರವೇರಿಸಿ ಧ್ವಜವನ್ನು ತೋರಿಸಿ ಚಾಲನೆಯನ್ನು ನೀಡಿದರು. ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಶ್ರೀಗಳು ಈ ಸಂದರ್ಭದಲ್ಲಿ ಮಾತನಾಡಿ, ಸ್ವಾಮಿ ವಿವೇಕಾನಂದರು ಎದ್ದೇಳಿ ಭಾರತ ಎಂದು ಕರೆ ನೀಡಿದಂತೆ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಬಸವರಾಜ ಪಾಟೀಲ್ ಸೇಡಂ ಅವರು ಇಡೀ ಕಲ್ಯಾಣ ಕರ್ನಾಟಕವೇ ಎದ್ದು ನಿಲ್ಲುವಂತೆ ಮಾಡ್ತಾ ಇದ್ದಾರೆ. ಯುವಕರು ಸೇರಿದಂತೆ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕೆಂದು ತಿಳಿಸಿದರು. ಸದೃಢ ಮನಸ್ಸಿನಿಂದ ಉತ್ಸಾಹದಿಂದ ಮಕ್ಕಳು ಪಾಲಕರೊಂದಿಗೆ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು. ಭ್ರಷ್ಟಾಚಾರ ಮುಕ್ತ ಎಂಬುದು ವೇದಿಕೆಗೆ ಸೀಮಿತ ಆಗಬಾರ್ದು, ಅದು ಚಾಲ್ತಿಯಲ್ಲಿ ಬರಬೇಕಾಗಿದೆ. ಈ ಕಾರ್ಯ ಸೇಡಂ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಎನ್ನುವಂತಹ ಮಾತನ್ನು ಕೂಡ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರು ತಿಳಿಸಿದರು. ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಚಾಲಕ ರೇವಣಸಿದ್ದಪ್ಪ ಜಲಾದೆ ಅವರು ಮಾತನಾಡಿ, ಇಂದು ಬೀದರ್ನ ಗಣೇಶ ಮೈದಾನದಿಂದ ಬಸವ ರಥಯಾತ್ರೆ ಆರಂಭವಾಗಿದೆ. ಇದು ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ತೆರಳಿ ಉತ್ಸವದ ಪ್ರಚಾರ ಮಾಡುತ್ತದೆ. ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ಉತ್ಸವಕ್ಕೆ ನಾಡಿನ ಬಹುತೇಕ ಪೂಜ್ಯರು, ಕೃಷಿ ತಜ್ಞರು, 50 ಜನ ಪದ್ಮಶ್ರೀ ಪುರಸ್ಕೃತರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಯುವಕರಿಗೆ, ಮಹಿಳೆಯರಿಗೆ ಮಾರ್ಗದರ್ಶನ ಮಾಡಲಿದ್ದಾರೆ. ರೈತರಿಗೂ ಕೂಡ ಮಾರ್ಗದರ್ಶನ ಮಾಡಲಿದ್ದಾರೆ. ಫೆಬ್ರವರಿ 2ರಂದು ಸುಮಾರು 1 ಲಕ್ಷ ಯುವಕರು ಬಾಬಾ ರಾಮದೇವ್ ಅವರ ಒಂದು ಸಾನ್ನಿಧ್ಯದಲ್ಲಿ ಯೋಗಮನ ಮಾಡುವವರಿದ್ದಾರೆ. ಹೀಗಾಗಿ ಜಿಲ್ಲೆಯ ಸಜ್ಜನ ಬಂಧುಗಳು ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಜಲಾದೇವರು ಕರೆ ನೀಡಿದರು. ಇದೇ ವೇಳೆ ವೇದಿಕೆ ಮೇಲೆ ಉತ್ಸವದ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಪೂಜ್ಯ ಭಂತೇಜಿ, ಆಮೇಲೆ ಅಕ್ಕ ಡಾಕ್ಟರ್ ಗಂಗಾಂಬಿಕಾ ತಾಯಿಯವರು, ಕರ್ನಲ್ ಶರಣಪ್ಪ ಸಿಕಂದ್ಪುರೆ, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿಯವರು, BG ಶೆಟ್ಕಾರ್ ಅವರು, BS ಕುದುರೆ, ಡಾಕ್ಟರ್ ಬಸವರಾಜ ಪಾಟೀಲ್ ಅಷ್ಟೂರ್, ಶರಣಪ್ಪ ಮಿಠಾರೆ, ಸುರೇಶ್ ಚನ್ಶೆಟ್ಟಿ, ಆದಿಶ್ ವಾಲಿ, ರಾಜೇಂದ್ರ ಮಣಿಗೇರಿ, ಸಂದೀಪ್ ಶೆಟ್ಕಾರ್ ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿ ವಾಪಸ್ ಬಂದಾಗ ಅವರ ರಥವನ್ನ ಅವತ್ತಿನ ಮಹಾರಾಜರೆಲ್ಲರೂ ರಥವನ್ನ ಹೇಳಿದ್ರು, ವಿವೇಕಾನಂದ ರಥವನ್ನ. ಹಾಗೆ ಇವತ್ತಿನ ಬಸವ ರಥವನ್ನ ಮುಂದಿನ ನಮ್ಮ ಬೀದರಿನ ಭವಿಷ್ಯ, ನಮ್ಮ ಕನ್ನಡ ನಾಡಿನ ಭವಿಷ್ಯ, ನಮ್ಮ ಭಾರತದ ಭವಿಷ್ಯ ಅಂತ ಯುವಕರು, ವಿದ್ಯಾರ್ಥಿಗಳು ಈ ರಥವನ್ನು ನಡೆದಿದ್ದು ನಿಜವಾಗಲೂ ಸಂತೋಷವಾಗಿದೆ. ಇದು ಇಲ್ಲಿಗೆ ಸೀಮಿತ ಆದರೆ ಈ ರಥ ನಮ್ಮ ಜಿಲ್ಲೆಯ ಹಳ್ಳಿಗಳಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ ಎಚ್ಚರಿಕೆಯನ್ನು, ಒಂದು ಕರೆಯನ್ನು ಕೊಟ್ಟು ಅವ್ರನ್ನೆಲ್ಲ ಕರ್ಕೊಂಡು ಎಲ್ಲಿ ಹೋಗಬೇಕಾಗಿದೆ? ನಾವು ಸೇಡಂನ ವಿಕಾಸ ಸಂಘದ ಬಗ್ಗೆ ನಾವು ಹೋಗಬೇಕು. ಹೇಗೆ ಎಲ್ಲಾ ನದಿಗಳು ಹರ್ಕೊಂಡು ಸಮುದ್ರವನ್ನು ಸೇರ್ತಾವಲ್ಲ, ಹಾಗೆ ಎಲ್ಲಾ ಕಡೆ ಒಂದು ರಥಗಳು ಅಲ್ಲಿ ವಿಕಾಸ ಒಂದು ಸಂಗಮದಲ್ಲಿ ಸೇರ್ತಾ ಇದ್ದೇವೆ. ನಾವು ನೀವೆಲ್ಲರೂ ಹೋಗೋಣ. ನಿಮ್ಮೆಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ, ಒಂದು ಹೊಸತನವನ್ನ ಇದು ಸೃಷ್ಟಿ ಮಾಡುವಾಗ ಆಗಲಿ ಅಂತೇಳಿ ನಾನು ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಯಾರು ಅಧಿಗಮಿಸ್ತದೆ? ನೀವು ಮಕ್ಕಳಲ್ಲಿ ಹೋಗಿ ನಿಂತ್ರಿ, ಯಾಕೆ ಹೊಂಟಾರ ಮಕ್ಕಳು ಅಂತಂದಾಗ ಅಲ್ಲಿ ಒಂದು ಹೊಸ ಆಯಾಮ ಶುರು ಆಗ್ತದೆ. ಮೊನ್ನೆ ನಾನು ಒಂದು ಪ್ರಯೋಗ ಮಾಡಿದೆ, ಪಾಟೀಲ್ರೆ, ನಮ್ಮ ನೌಕರಿ ಆಳ ಮನುಷ್ಯ, ಅವನಿಗೆ 1,80,000 ರೂಪಾಯಿ ಕೊಟ್ಟಿನಿ.
1,50,000 ಪಗಾರು, ಮೇಲ್ಗಡೆ ಖರ್ಚಿಗೆ 80,000 ರೂಪಾಯಿ ಬೇಕಂದ್ರೆ 80,000 ಕೊಟ್ಟೆ. ಯಾಕಂದ್ರೆ ಒಕ್ಕಲ್ತನದಾಗ ಎಷ್ಟು ಯಾವ ದುನಿಯಾದ ಯಾವ ಕಂಪನಿನೂ ಕೂಡ ಅಡ್ವಾನ್ಸ್ ಕೊಡೋದ ಒಕ್ಕಲ್ದಾಗೆ ಒಬ್ಬನೇ ಕೊಡಬೇಕಾಗ್ತದೆ. ಅವಾಗ ಅವ ಏನ್ ಹೇಳ್ದ, ಜಲಾದೇವ್ರೆ ಅಪ್ಪವ್ರೆ ಇವತ್ತು ನನಗ ಒಂದು ಕಾರ್ಯಕ್ರಮ ಅದ. ಏನು ಕಾರ್ಯಕ್ರಮ ಇಲ್ಲ, ಏನೂ ಇಲ್ಲ, ಚಲೋ ಧೋತ್ರ ಹಾಕೊಂಡು ಬಂದಾನ, ಮಸ್ತ್ ಸರಿ ಶರ್ಟ್ ಹಾಕೊಂಡು ಗಂಜಿ ಹಾಕಿನ ಶರ್ಟ್ ಹಾಕೊಂಡು ಲೀಡರ್ ಗತಿಯಾಗಿ ನಂಗೆ ಥೋಡೆ ಹೋಗಿ ಬರದ್ದರಿ ಅಪ್ಪರ. ಎಲ್ಲಿಗೆ ಹೋಗಿ ಬರ್ತೀವಿ ಅಂತ ಕೇಳ. ನಾನು ಪಾಲಿಕೆಗೆ ಹೋಗದ್ದರಿ, ಬಂದ್ರೆ ಇವತ್ತು ಬರ್ತೀನಿ ಇಲ್ಲ ನಾಳೆಗೆ ಬರ್ತೀನಿ. ಇನ್ನೊಬ್ಬ ನೌಕರಿ ಮನುಷ್ಯಾಗಿತ್ತು, ಇದ್ದೋಸ್ತಾನ ಬಿಡೋಣ ಅಂತ ಹೇಳ್ದ. ಮಠದಾಗಿಂದ 20 ಆಕಳಿತ್ತು. ಇವೆಲ್ಲ ಹೋಯ್ದವನ ಮನ್ಯಾಗ ಕಟ್ಟು, ನೀ ಥೋಡೆ ಒಂದು 5 ನಿಮಿಷ ಮನೆಗೆ ನಡಿ, ಥೋಡೆ ನೀನು ರೂಪಾಯಿ ಕೊಡುವ, ನಾ ಬರ್ತೀನಿ ನಡಿ ಅಂತ ಹೇಳಿ ಕಳಿಸ್ಕೊಟ್ಟವನು. ಕಳಿಸ್ಕೊಟ್ಟು ಇದ್ದೋಸ್ ದಾನ ಎಲ್ಲ ಕೊಟ್ಟಿದ ನಂತರ ಕಟ್ಟಿದವನು, ಯಾಕ್ರಿ ಅಪ್ಪರೆ ನಮ್ಮ ಮನೆಗೆ ಹಾಕ್ತಾನ, ನಾಯಿ ಕಾಯಸಲಕ್ಕೆ ನಿನಗೆ 1,80,000 ಕೊಟ್ಟಿದನ, ನೀ ಸೀದಾ ನಿನ್ ದಂಧೆಕ್ಕೆ ನೀ ಇರೇಬೇಕು, ಇಲ್ಲಿ ಹೋಗಿದ್ರೆ ವ್ಯವಸ್ಥೆ ಕೆಡ್ತದ ಅಂತ ಹೇಳಿದ ಒಂದೇ ಒಂದು ಸಣ್ಣ ಪ್ರಯೋಗ. ಅವ ಇಡೀ ಊರು ತುಂಬಾ ಖಾಡಿ ಮಾಡ್ಕೊತ ದುಡ್ಡು ಮನುಷ್ಯ ಇವತ್ತಿ ಒಂದು ಖಾಡಿ ಮಾಡಿಲ್ಲ. ಕಾರಣ ಒಂದೇ, ಸಂಘಟನೆ ಬಲ. ಅದಕ್ಕೆ ಶಿಕ್ಷಣ ಸಂಸ್ಥೆಗಳು ನಮ್ಮಿಂದ ಏನಾಗ್ತದೆ, ಈಗ ಶಾಲೆ ಮುಚ್ಚೋಣ ಅಂತ ನಮ್ಮ ರಾಜ ಮನೆಗೆರೆ ಹೇಳತ್ತಾರಿ, ಯಪ್ಪ ಸಾಲಿ ಸಾಕ ಬಂದ್ ಮಾಡ್ಯಾಕಾರ್ರಿ ಅಂತ. ಬಂದ್ ಮಾಡ್ಕೊತ ಹೋಗಿದ್ರೆ ಮನೆಯೂ ಬಂದ್ ಮಾಡ್ಯಾಕ್ತಾರ. ಮೆರವಣಿಗೆಯಲ್ಲಿ ನಮ್ಮ ಜಿಲ್ಲೆಯ ಸುಮಾರು 200ಕ್ಕೂ ಮೇಲ್ಪಟ್ಟು ಕಲಾವಿದರು ಅಲ್ಲಿ ಭಾಗವಹಿಸಿ ರಥದ ಜೊತೆ ಏನಪ್ಪ ಅಂದ್ರೆ ಅವರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ರಥದ ಚಾಲನೆಗೆ ನಮ್ಮೆಲ್ಲ ಪೂಜ್ಯರು ಗಣ್ಯರು ಭಾಗವಹಿಸಿ ನಮ್ಗೆ ಒಂದು ಶಕ್ತಿ ಏನಪ್ಪ ಅಂದ್ರೆ ತುಂಬಿದ್ದಾರೆ. ಒಂದು ವಿಶಿಷ್ಟ ಕಾರ್ಯಕ್ರಮ ಆಗಿದೆ ಇದು. ಹಾಗಾಗಿ ಬೀದರ್ ಜಿಲ್ಲೆ ಎಲ್ಲ ಜನತೆಗೆ ನಾನು ಕಳಕಳಿ ವಿನಂತಿ ಮಾಡ್ಕೊಂತೀನಿ, ನಿಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ನಡೀತಕ್ಕಂಥ ಭಾರತೀಯ ಸಂಸ್ಕೃತಿ, ಇದು ಸಾಮಾನ್ಯ ಸಂಸ್ಕೃತಿ ಅಲ್ಲ. ಉತ್ತರ ಭಾರತದಲ್ಲಿ ಕುಂಭಮೇಳ ನಡೆದರೆ ದಕ್ಷಿಣ ಭಾರತ ನಮ್ಮ ಕಲ್ಯಾಣ ಕರ್ನಾಟಕದು. ಹಾಗಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಸಾಮಾನ್ಯ ಪ್ರದೇಶ ಅಲ್ಲ, ನಾವು ಮನಸ್ಸು ಮಾಡುವ ದೇಶವನ್ನು ಆಳ್ತೀವಿ ಅಂತಕ್ಕಂಥ ಸಂದೇಶದೊಂದಿಗೆ ಅಲ್ಲಿ ವಿಶಿಷ್ಟ ರೀತಿಯಲ್ಲಿ ಇಡೀ ದೇಶದ ಗಮನ ಸೆಳೆತಕ್ಕಂಥ ಅನೇಕ ಸಾಧರು, ಸಂತರು, ಶಿಕ್ಷಣ ತಜ್ಞರು, ಮೇಧಾವಿಗಳು, ವಿಶೇಷವಾಗಿ ಸುಧಾಮೂರ್ತಿಯವರು, ಸಚಿನ್ ತೆಂಡೂಲ್ಕರ್ ಇರ್ಬೋದು, ಮೈಸೂರಿನ ಸುತ್ತೂರು ಸ್ವಾಮಿಗಳು ಇರ್ಬೋದು, ಕನೇರಿ ಮಠದ ಪೂಜ್ಯರು ಇರ್ಬೋದು, ಗವಿ ಮಠದ ಪೂಜ್ಯರು ಇರ್ಬೋದು, ಅದು ಸಾಧ್ವಿ ರಿತಂಬರ್ ಇರ್ಬೋದು. ಒಂದಲ್ಲ ಎರಡಲ್ಲ, ಕೃಷಿ ಕ್ಷೇತ್ರದಲ್ಲಿ ರಾಷ್ಟ್ರದ ಗಮನ ಸೆಳೆತಕ್ಕಂಥ ಕೃಷಿ ತಜ್ಞರು ಭಾಗವಹಿಸ್ತಾರೆ. ಜಲ ಸಂರಕ್ಷಣೆಯಲ್ಲಿ ರಾಷ್ಟ್ರ ಮಟ್ಟದ ಸಾಧನೆ ಮಾಡಿ ಪದ್ಮಶ್ರೀ ಪಡ್ತಕ್ಕಂಥ ಅನೇಕ ಜಲ ಸಂರಕ್ಷಕರು ಈ ಸಂಸ್ಕೃತಿ ಭಾಗವಹಿಸ್ತಾರೆ. 50 ಜನ ಪದ್ಮ ಪ್ರಶಸ್ತಿ ಪುರಸ್ಕೃತರು ನಮಗೆ ಬರ್ತಾರೆ, ನಮ್ಮ ಸಾಧನೆ ನೋಡ್ತಾರೆ, ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾರೆ, ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡ್ತಾರೆ, ರೈತರಿಗೆ ಮಾರ್ಗದರ್ಶನ ಮಾಡ್ತಾರೆ. ರಾಮದೇವ್ ಮಹಾರಾಜರ ನೇತೃತ್ವದಲ್ಲಿ 2ನೇ ತಾರೀಕು ಫೆಬ್ರವರಿ 1,00,000 ಯುವಕರು ಯೋಗ ಮಾಡುವ ಮೂಲಕ ಯೋಗ ಪ್ರದರ್ಶನವನ್ನು ಮಾಡಲಿದ್ದಾರೆ. ಹೀಗಾಗಿ ಇದು ಸಾಮಾನ್ಯ ಸಂಸ್ಕೃತಿ ಉತ್ಸವ ಅಲ್ಲ, ಇದು ನಮ್ಮ ಭಾಗಕ್ಕೆ ಬಂದಿರತಕ್ಕ ಒಂದು ವಿಶೇಷವಾದಂತು. ಆ ಮೂಲಕ ನಮ್ಮ ಭಾಗವನ್ನು ಮುಂದಿನ 5 ವರ್ಷದಲ್ಲಿ ಇಡೀ ದೇಶವೇ ಗಮನ ಸೆಳೆತಕ್ಕಂಥ ಸಾಧನೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮಕ್ಕಳು ಮಾಡಲಿದ್ದಾರೆ, ಶಿಕ್ಷಕರು ಮಾಡಲಿದ್ದಾರೆ, ರೈತರು ಮಾಡಲಿದ್ದಾರೆ, ಸಾಹಿತಿಗಳು ಮಾಡಲಿದ್ದಾರೆ, ಸಾರ್ವಜನಿಕರು ಮಾಡಲಿದ್ದಾರೆ. ಈ ಎಲ್ಲ ಕಾರ್ಯಕ್ಕೆ ಕಲ್ಯಾಣ ಕರ್ನಾಟಕದ ಈ ಸಮಗ್ರ ವಿಕಾಸದ ಕಾರ್ಯಕ್ಕೆ ಸಜ್ಜನ ಬಂಧುಗಳನ್ನು, ಸಾರ್ವಜನಿಕರನ್ನು ಕೈಜೋಡಿಸಿ ವಿನಂತಿಸ ಸಹಕಾರವನ್ನು ಬೇಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಲ್ಯಾಣ ಕರ್ನಾಟಕ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಅನುಭವ ಮಂಟಪದಲ್ಲಿ ವಚನಗಳನ್ನು ರಚಿಸಿ ಗಮನ ಸೆಳೆದ ಹಾಗೂ ಕಾಯಕವೇ ಕೈಲಾಸವೆಂದು ದುಡಿದ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಇಂದು ಜಿಲ್ಲಾಡಳಿತದ ವತಿಯಿಂದ ಆಚರಣೆ ಮಾಡಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚೌಡಯ್ಯನವರ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಪುಷ್ಪ ನಮನಗಳನ್ನು ಸಲ್ಲಿಸಿದರು. ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಿಂದ ಮೆರವಣಿಗೆ ಆರಂಭವಾಯಿತು. ಮೆರವಣಿಗೆಗೆ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಅವರು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಚಾಲನೆಯನ್ನು ನೀಡಿದರು. ಆ ಒಂದು ಅಲಂಕೃತ ಸಾರೋಟಿನಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರವನ್ನು ಇರಿಸಲಾಗಿತ್ತು. ಡೊಳ್ಳು ಕುಣಿತ ಮತ್ತು ಇತರೆ ಕಲಾ ಪ್ರಕಾರಗಳ ಜೊತೆಗೆ ಸಮಾಜದ ಮುಖಂಡರು ಹೆಜ್ಜೆ ಹಾಕಿದರು. ಇದೇ ವೇಳೆ ASP ಅವರಾಗಿರುವಂತಹ ಚಂದ್ರಕಾಂತ್ ಪೂಜಾರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಸಿದ್ದರಾಮ್ ಸಿಂಧೆ ಅವರು, ಆಮೇಲೆ ಪ್ರಮುಖರಾಗಿರುವಂತಹ ಜಗನ್ನಾಥ್ ಜಮಾದಾರ್, ಸುನೀಲ್ ಭಾವಿಕಟ್ಟಿ ಸೇರಿದಂತೆ ಇನ್ನು ಸಮಾಜದ ಅನೇಕ ಜನ ಮುಖಂಡರು, ಯುವಕರು, ಮಹಿಳೆಯರು, ಕಲಾವಿದರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮೆರವಣಿಗೆ ಬಹಳ ಯಶಸ್ವಿಯಾಗಿ ಜರುಗಿತು.
ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವ ನಿಮಿತ್ತವಾಗಿ ಬೀದರ್ ಜಿಲ್ಲಾ ಟೋಕರಿ ಕೂಲಿ ಸಮಾಜ ವತಿಯಿಂದ ಹಾಗೂ ಜಿಲ್ಲೆಯ ಒಂದು DC ಆಫೀಸ್ದಿಂದ ಏನದ ಅಂತಂದ್ರೆ ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ದಿಂದ ರಂಗಮಂದಿರಕ್ಕೆ ಹೋಗ್ತಾ ಇದೆ. ಇದರಲ್ಲಿ ಇವತ್ತು ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಬಂದಂಥ ಎಲ್ಲ ನನ್ನ ಕೋಲಿ ಸಮಾಜ ಬಾಂಧವರಲ್ಲಿ ನನ್ನ ಕಳಕಳಿ ವಿನಂತಿ, ಎಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದಿದ್ದಾರೆ. ಬಹಳಷ್ಟು ಜನಸಂಖ್ಯೆಯಿಂದ ಏನದ ಅಂತಂದ್ರೆ ಈ ಜಿಲ್ಲಾ ವತಿಯಿಂದ ಏನದ ನಾವು ಜಿಲ್ಲಾ ಟೋಕರಿ ಕೂಲಿ ಸಮಾಜ ವತಿಯಿಂದ ಗೊತ್ತದ ಏನದ ಅಂದ್ರೆ ಅಂಬಿಗರ ಚೌಡಯ್ಯನವರ ಜಯಂತಿ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡಲಾಗುತ್ತಿದೆ ಎಂದು ನಾನು ಈಗ ಜಗನ್ನಾಥ್ ಜಮದಾರ್, ಜಿಲ್ಲಾ ಟೋಕರಿ ಕೂಲಿ ಸಮಾಜ ಸಂಘ, ಬೀದರ್. ಇತ್ತೀಚೆಗೆ ಬೀದರ್ನ ಶಿವಾಜಿ ವೃತ್ತದ ಎದುರುಗಡೆ ಇರುವಂತಹ SBI ATM ಎದುರುಗಡೆ ATM ಸಿಬ್ಬಂದಿಗೆ ದುಷ್ಕರ್ಮಿಗಳು ಶೂಟ್ ಮಾಡಿ ಹಣ ದೊರಣೆ ಮಾಡಿದ್ರು. ಇದರಲ್ಲಿ ಗಿರಿ ವೆಂಕಟೇಶ್ ಸಾವನ್ನಪ್ಪಿದ್ರು. ಶಿವಕುಮಾರ್ ಎನ್ನುವಂಥವರು ಗಾಯಗೊಂಡು ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸಚಿವರು ಆಶ್ವಾಸನೆಯನ್ನು ನೀಡಿ ಹೋಗಿದ್ದಾರೆ. ಆದರೆ 8 ದಿನಗಳು ಕಳೆದರೂ ಪರಿಹಾರ ಮಾತ್ರ ಬಂದಿಲ್ಲ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. SP ಅವರು ಮತ್ತು DC ಅವರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು. ಸಂತ್ರಸ್ತ ಕುಟುಂಬಕ್ಕೆ ಕೂಡಲೇ ಪರಿಹಾರವನ್ನು ನೀಡಬೇಕೆಂದು ರಜನೀಶ್ ಮುದಾಳೆ, ಪ್ರಕಾಶ್ ರಾವಣ್ ಸೇರಿದಂತೆ BSP ಪಕ್ಷದ ಹಲವು ಮುಖಂಡರು ಒತ್ತಾಯ ಮಾಡಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಜನವರಿ 24ರ ಒಳಗಾಗಿ ಪರಿಹಾರವನ್ನು ನೀಡದೇ ಇದ್ದರೆ 24ರಂದು ಸ್ವಾಭಿಮಾನಿ ದಲಿತರಿಂದ ಮತ್ತು BSP ವತಿಯಿಂದ ನಗರದಲ್ಲಿ ಉಗ್ರ ಹೋರಾಟವನ್ನು ನಡೆಸಲಾಗುವುದು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದರು. ಒಂದು ನಾವು ಮೃತರಿಗೆ ಏನು ಪರಿಹಾರ ಘೋಷಣೆ ಮಾಡಬೇಕು ಮಾಡ್ತೀವಿ ಅಂತಂತ ಹೇಳಿದರು. ಆದರೆ 5 ದಿವಸ ಆಯ್ತು ರೀ ಸಚಿವರೇ, ಯಾವುದಾದ್ರೂ ಕಾರ್ಯರೂಪಕ್ಕೆ ತಂದಿದ್ದೀರಾ ನೀವು? ಕಾರ್ಯರೂಪಕ್ಕೆ ತಂದಿದ್ದಾರೇನ್ರಿ? ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಕೇಳ್ತೀನಿ, ಕಾರ್ಯರೂಪಕ್ಕೆ ತಂದಿರೋದು ಏನಾದರೂ ಆಫೀಷಿಯಲ್ ಆಗಿ ಲೆಟರ್ ಆದೇಶ ಹೊರಡಿಸಿದಾರಾ? ಇನ್ನೂ ಇಲ್ಲ. ಅಂದರೆ ನಾವೇನು ತಿಳಿಬೇಕು, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಜಿಲ್ಲಾಧಿಕಾರಿಗಳು ಕೂಡ ಹೈದರಾಬಾದ್ಗೆ ಹೋಗಿ ಗಾಯಾಳು ಶಿವಕುಮಾರ್ ಅವರಿಗೆ ಭೇಟಿ ಆಗ್ತಾರೆ. ಆಗಲಿ ಪರವಾಗಿಲ್ಲ, ಪಾಪ ಶಿವಕುಮಾರ್ ಕೂಡ ಹರಸಾಹಸ ಪಟ್ಟು ಆ ದುಡ್ಡಿಗೋಸ್ಕರ ಕಷ್ಟಪಟ್ಟು ಗುಂಡೆಟ್ಟು ತಿಂದಿದ್ದಾರೆ. ಆದರೆ ವೆಂಕಟೇಶ್ ಗಿರಿ ಇದ್ದಾರಲ್ಲ, ವೆಂಕಟೇಶ್ ಗಿರಿ ಅವ್ರ ಕುಟುಂಬಕ್ಕೆ ಇಲ್ಲಿವರೆಗೂ ಬಂದು ಭೇಟಿಯಾಗಿಲ್ಲ. ಕನಿಷ್ಠ ಪಕ್ಷ ಜಿಲ್ಲಾಧಿಕಾರಿಗಳು ಬರಲಿಲ್ಲ ಅಂದರೆ ಅವ್ರು ADC ಸಾಹೇಬ್ರಿಗಾದರೂ ಕಳಿಸ್ಬೇಕಿತ್ತು. ಯಾಕೆ ಕಳಿಸ್ಲಿಲ್ಲ? ಸಂಪೂರ್ಣವಾಗಿ ಪೊಲೀಸ್ ಬೇಜವಾಬ್ದಾರಿತನದಿಂದ ಈ ಘಟನೆ ಆಗಿದೆ ಅಂತ ಈ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮೃತ ಏನು ವೆಂಕಟೇಶ್ ಗಿರಿ ಇದ್ದಾರೆ, ಅವ್ರ ಕುಟುಂಬಕ್ಕೆ 50 ಲಕ್ಷ ಪರಿಹಾರಧನ ಹಾಗೂ 5 ಎಕರೆ ಜಮೀನು ಮತ್ತು ಒಂದು ಸರ್ಕಾರಿ ಕೆಲಸವನ್ನು ಅತಿ ಶೀಘ್ರದಲ್ಲಿ ಕೊಡಬೇಕು. ಇಲ್ಲಾಂದರೆ ನಾವು 24ನೇ ತಾರೀಕಿನ ನಮ್ಮ ಸಹೋದರಗಳೆಲ್ಲ ಏನು ಗಡುವು ನೀಡಿದ್ದಾರೆ, ಆ ಗಡುವಿನ ಪ್ರಕಾರ ಎಲ್ಲ ಜಿಲ್ಲೆಯ ಎಲ್ಲ ಜನರನ್ನು ಸೇರಿಸಿ ಸರ್ಕಾರಕ್ಕೆ ಛೀ ಮಾರಿ ಹಾಕ್ಸೋದ್ರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಆಮೇಲೆ ಇನ್ನೊಂದು, ಪೊಲೀಸ್ ಇಲಾಖೆ ದಯಮಾಡಿಸಿ ಪೊಲೀಸ್ ಇಲಾಖೆ ಏನು ಮ್ಯಾನೇಜರ್ ಇದ್ದಾರೆ, SBI ಮ್ಯಾನೇಜರ್ ಇದ್ದಾರೆ, ಅವರನ್ನು ವಶಪಡಿಸಿ ಬಂಧಿಸಬೇಕು ಮೊದಲು. ಆಮೇಲೆ ಆ ದಿನ ಸೆಕ್ಯೂರಿಟಿ ಏನು ಗನ್ಮೆನ್ ಇದ್ದಾರೆ, ಗನ್ಮೆನ್ ಯಾಕೆ ಬರಲಿಲ್ಲ ಅವತ್ತು? ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಅಂತ ಗೊತ್ತಾಗಿದೆ, ಆದರೆ ಬಂಧಿಸಿದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ ನಮಗೆ. ಬರ್ತಕ್ಕಂಥ ದಿನಗಳಲ್ಲಿ 24ರ ಒಳಗೆ ಒಂದು ವೇಳೆ ಈ ಮೃತರಿಗೆ ಪರಿಹಾರ ಘೋಷಣೆ ಮಾಡದಿದ್ದಲ್ಲಿ ನಾವು ಎಲ್ಲರನ್ನ ಸೇರಿಸಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ಹೆಂಗೆ ಜೀವನ ಮಾಡ್ಬೇಕ್ರಿ? ಮತ್ತಿನ್ನೊಂದು ಏನಂದ್ರೆ ಮೇಡಮ್ DC ಅವರು ಹೈದರಾಬಾದ್ಗೆ ಹೋಗಿ ಅವ್ರಿಗೆ ವಿಸಿಟ್ ಕೊಟ್ಟು ಮಾತಾಡಿ ಬರ್ತಾರೆ. ಶಿವಕುಮಾರ್ ಅವ್ರಿಗೆ 140 ಕಿಲೋಮೀಟ್ರ್ ಇಲ್ಲೇ ಬೇಂಬಳಕೇಡ ಅಂತ ಅವ್ರ ಊರಿದೆ ಸರ್, ಇಲ್ಲಿ ಲೋಕಲ್ ಒಂದು 30-40 ಕಿಲೋಮೀಟ್ರ್. ಯಾರು SP ಕೂಡ ಹೋಗಿಲ್ಲ, DC ಅವ್ರು ಕೂಡ ಹೋಗಿಲ್ಲ. ಸಾಂತನವ್ರಿಗೆ ಹೇಳಕ್ಕೆ ಏನು ಅವ್ರಿಗೆ ಒಟ್ಟು ಏನು ಏನೋ ಸಚಿವರು ಹೋದರು, ಪರಿಹಾರನ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಹೇಳಿದ್ರು, ಬಂದರು. ರಹೀಮ್ ಖಾನ್ ಅವ್ರು ಹೋದರು, ವಾಪಸ್ ಬಂದು ಹೇಳ್ಬಿಟ್ಟು ವಾಪಸ್ ಬಂದುಬಿಟ್ರು. ಎಲ್ಲ ಹೇಳಿ ಸಾಂತನ ಹೇಳೋ ಇದು ಮಾಡೋಂಥದ್ದಿಲ್ಲ. ಜಿಲ್ಲಾಡಳಿತದಾಗ DC ಮೇಡಮ್ ಅವ್ರು ಯಾಕೆ ಹೋಗಿಲ್ಲ? ಏನು ಜಾತಿವಾದ? ದಲಿತರು ಎಂಬುದು ಒಂದೇ ಕಾರಣದಿಂದ
ಇದರ ಮೂಲ ಉದ್ದೇಶ ಏನಂತ ಅದು ಅರ್ಥ ಆಗಿಲ್ಲ. 140 ಕಿಲೋಮೀಟ್ರ್ ಹೈದರಾಬಾದ್ಗೆ ಹೋಗಿ ಮೀಟಾಗಿ ಬರ್ತಾರೆ ಅಂದಮ್ಯಾಗ ಮತ್ತು ಇಲ್ಲಿ 40 ಕಿಲೋಮೀಟ್ರ್ ಬೇಂಬಳೆ ಕೆಳಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಅಂದಮ್ಯಾಗ ಇದು ಜಾತಿವಾದ ನೇರವಾಗಿ. ಅವ್ರದ್ದು ಡೆತ್ ಆಗ್ಯಾರ. ಅವ್ರಿಗೆ ಮರ್ಡರ್ ಕೂಡ ಮಾಡಿಬಿಟ್ರ, ದ್ರಾಪಿ ಮಾಡಿ ಮರ್ಡರ್ ಕೂಡ ಮಾಡಿದ್ರು ಕೂಡ ಜೀವ ಹೋದ್ರೂ ಕೂಡ ಬಂದು ವಿಸಿಟ್ ಮಾಡೋಕ್ಕಾಗಿಲ್ಲ. ಒಳ್ಳೆಯದು ಶಿವಕುಮಾರ್ ಅವರು ನಮ್ಮ ಅಣ್ಣ ತಮ್ಮೆ ಅದೊಂದು ಅವ್ರಿಗೆ ಹೋಗಿ ವಿಸಿಟ್ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಕೂಡ ವೆಚ್ಚದಲ್ಲೆಲ್ಲ ಹೇಳಿರಿ, ಏನು ಹೇಳಿರಿ, ಅದ್ರ ಪ್ರಕಾರ ಏನಪ್ಪ ಅಂದ್ರೆ ಒಂದು ಗೋಲಿ ಕೂಡ ತೊಗೋಬೇಕಾದನ್ನು ಕೂಡ ಸಚಿವರು ನಾವೆಲ್ಲ ಕೊಡ್ತೀವಿ ಅಂತ ಹೇಳಿದರು. ಅದೆಲ್ಲದು ಪೂರ ಅವ್ರನ್ನ ನಡೆಸ್ಕೋಬೇಕು. ಒಂದು ಎರಡನೇದು ಏನದಂದ್ರೆ ಇವರು DC ಮೇಡಮ್ ಅವರು ಇಲ್ಲಿ ಹೋಗಿಲ್ಲ. ಅದ್ರ ಕಾರಣ ಏನಪ್ಪ ಅಂದ್ರೆ 24ನೇ ತಾರೀಕಿನ ಉಗ್ರವಾದ ಹೋರಾಟ ಇಡೀ ಬೀದರ್ ಜಿಲ್ಲೆಯ ದಲಿತರು ಒಳಗೇನು ಸ್ವಾಭಿಮಾನಿ ದಲಿತರು ಏನಿದ್ದೆವು ಪ್ರತಿ ಹಳ್ಳಿಲಿಂದ ಕೂಡ ಬಂದು ಈ ಮೂಮೆಂಟಲ್ಲಿ ಭಾಗಿಯಾಗ್ತಾರೆ. ಒಂದು ಇನ್ನೊಂದು ಏನೋ ನಮ್ಮ ಬೇಡಿಕೆ ಏನಂದ್ರೆ ಇಲ್ಲಿಂದ ಜಿಲ್ಲಾಡಳಿತ ಇದು ಮೇಡಮ್ ಅವರು DC ಅವರಿಗೆ ವರ್ಗಾವಣೆ ಮಾಡಬೇಕು, SP ಅವ್ರಿಗೆ ಕೂಡ ವರ್ಗಾವಣೆ ಮಾಡಬೇಕು. ಮತ್ತು ಇಲ್ಲಿಂದ ಉಸ್ತುವಾರಿ ಸಚಿವರಾಗಾರ ಇಲ್ಲಿಂದ 24 ತಾರೀಕಿನ ತನಕ ಇಲ್ಲಿಂದ ಅವ್ರ ದೊಡ್ಡಕವ್ರಿಗೆ ಅವ್ರಿಗೆ ಹಿಡಲಿಲ್ಲ ಅಂತ ತಿಳ್ಕೊರಿ. ಉಗ್ರವಾದ ಹೋರಾಟ 24ನೇ ತಾರೀಕು ನಮ್ಮ ಬೀದರ್ ಜಿಲ್ಲೆಯಿಂದ ಹಮ್ಮಿಕೊಳ್ತೇವೆ. ಇಡೀ ಕರ್ನಾಟಕ ಕೂಡ ಇದು ಹೋರಾಟ ಆಗೋಂಥ ಚಾನ್ಸ್ ಅದ ಸರ್. ಇದು ನಾವು ಕರೆ ಕೊಡ್ತೇವೆ. ನನ್ನ ಹೆಸರು ರವಿ ಬುಸಂಡೆ ಚಿತ್ರಿ, ಭೀಮಾ ಕೋರೆಗಾಂವ್ ಸಂಸ್ಥಾಪಕ. ಕಾಯಕಯೋಗಿ ಆದ್ಯ ವಚನಕಾರ ಶಿವಶರಣ ಮಾದಾರ ಚೆನ್ನಯ್ಯನವರ 974ನೇ ವರ್ಷದ ಜಯಂತಿ ಹಾಗೂ ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಹಾಗೂ ಮಾದಿಗ ಸಮಾಜದ ಜಾಗೃತಿ ಸಮಾವೇಶವನ್ನು ನೌಬಾದ್ನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ. ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಸ್ವಾಮಿದಾಸ್ ಕೆಂಪೇನವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಅವರು, ಅಂದು ನೂತನ ವರ್ಷದ ಕ್ಯಾಲೆಂಡರ್ ಮತ್ತು ಮಾದಿಗ ಸಮಾಜದ ಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ. ತಪ್ಪದೆ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ತಿಳಿಸಿದರು. ಇದೇ ವೇಳೆ ಪ್ರಮುಖರಾದ ರಮೇಶ್ ಕಟ್ಟಿತ್ತುಗಾವ್, ದಯಾನಂದ್ ವಕೀಲರು, ಆಮೇಲೆ ನೀಲಕಂಠ ಬೆಂಡೆ, ಆಮೇಲೆ ಕಮಲ್ ಹಸನ್ ಬಾವಿದೊಡ್ಡಿ, ಜೇಮ್ಸ್ ಇಸ್ಲಾಂಪುರ್, ಮೋಹನ್ ಮಾಳ್ಗೆ, ಶಿವರಾಜ್ ನೆಲವಾಳ್ಕರ್ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಹಾಗೂ ಜೈ ಮಾದಿಗ ಜೈ ಭೀಮ್. ಇವತ್ತು ಪತ್ರಿಕಾ ಮುಖಾಂತರ ಬೀದರ್ ಜನತೆಯ ಎಲ್ಲ ಜನತೆಗೆ ಹೇಳೋದೇನೆಂದರೆ, ಶಿವಶರಣ ಮಾದಾರ ಚೆನ್ನಯ್ಯನವರ 974ನೆಯ ಜಯಂತಿ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ಕಾಯಕಯೋಗಿ ಆದ್ಯ ವಚನಕಾರ ಶಿವಶರಣ ಮಾದಾರ ಚೆನ್ನಯ್ಯನವರ ವಚನವನ್ನು ಇತಿಹಾಸನೇ ಇಲ್ದಂಗಾಗಿತ್ತು. ಹೀಗಾಗಿ ನಮ್ಮ ಸ್ವಾಮಿದಾಸ್ ಕೆಂಪೇನವರ ಅಣ್ಣನವರು ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ಒಂದು ಮುಚ್ಚೋದಂಥ ಇತಿಹಾಸ ಬೆಳಕಿಗೆ ತಂದು ಮಾದಾರ ಚೆನ್ನಯ್ಯವರು 12ನೇ ಶತಮಾನದಲ್ಲಿ ಬಸವಣ್ಣರ ಜೊತೆ ಮಾಡಿದಂಥ ಕಾಯಕ ಹಾಗೂ ಬದುಕೊಬ್ಬ ಶರಣರಿಗೆ ತಗೊಂಡು ಎಲ್ಲರಿಗೆ ಸಮಾನವಾಗಿ ಕಾಣಿ, ಎಲ್ಲ ಸಮಾನತೆ ಬರಬೇಕು ಅಂಥೇಳಿ ಮಾಡಿದಂಥ ಕಾಯಕ, ಮಾಡಿದಂಥ ಕ್ರಾಂತಿ ಇವತ್ತು ಸ್ವಾಮಿದಾಸ್ ಕೆಂಪೇನವರಣ್ಣವ್ರ ಮೂಲಕ ನಾವು ನೋಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ನಾವು ಅವರ ಜೊತೆಗೂಡಿ ಮಾದಾರ ಚೆನ್ನಯ್ಯನವರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಈ ವರ್ಷ ವಿಭಿನ್ನವಾಗಿ ಚಿತ್ರದುರ್ಗದ ಮಹಾಪೀಠದ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು, ಬಸವಮೂರ್ತಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಹೀಗಾಗಿ ಸಮಸ್ತ ಬೀದರ್ ಜನತೆಯ ಮಾದಿಗ ಜನರಾಗಲಿ ಪ್ರತಿಯೊಬ್ಬರು, ಮಾದಿಗ ಜನ ಅಂತಲ್ಲ, ಪ್ರತಿಯೊಬ್ಬರು ಎಲ್ಲ ಜಾತಿದವರು ಬಂದು ಈ ಮಾದಾರ ಚೆನ್ನಯ್ಯನವರ ಒಂದು ಜಯಂತಿಯನ್ನು ಎಲ್ಲರೂ ಕಲ್ತು ಮಾಡೋದು ಒಂದು ಅರ್ಥ ಬರ್ತದೆ. ಹೀಗಾಗಿ ಎಲ್ಲರನ್ನು ವಿನಂತಿ ಮಾಡ್ತೀನಿ, ಒಂದು ಒಳ್ಳೆಯ ಕಾರ್ಯಕ್ರಮ ಈ ವರ್ಷ. ಎಲ್ಲ ಶಾಸಕರು ಬರ್ತಾ ಇದ್ದಾರೆ, ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ, ಹಾಗೂ ಜನಪ್ರತಿನಿಧಿಗಳು, ಸಾಹಿತಿಗಳು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಹೀಗಾಗಿ ತಾವೆಲ್ಲರೂ ಬಂದು ಈ ಒಂದು ಜಯಂತಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ವಿನಂತಿ ಮಾಡ್ತೇವೆ. ನನ್ನ ಹೆಸರು ಪ್ರಕಾಶ್ ಹಳಿಕೇಡ್, ದಲಿತ ರಕ್ಷಣಾ ಹೋರಾಟ ಸಮಿತಿ ಸಂಸ್ಥಾಪಕ, ರಾಜ್ಯಾಧ್ಯಕ್ಷರು.
ಭಾಲ್ಕಿ ತಾಲೂಕಿನ ದಾಡ್ಗೆ ಕ್ರಾಸ್ ಬಳಿ ವಿಶ್ವಗುರು ಬಸವೇಶ್ವರರ ವಿಗ್ರಹ ವಿರೂಪಗೊಳಿಸಿರುವುದನ್ನು ಖಂಡಿಸಿ ನಗರದಲ್ಲಿ ಬಸವಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೆದ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಅವರಿಗೆ ಅವರ ಮುಖಾಂತರವಾಗಿ ಸಲ್ಲಿಸಿದರು. ಸಾಂಸ್ಕೃತಿಕ ನಾಯಕ, ವಿಶ್ವಗುರು, ದಲಿತೋದ್ಧಾರಕ, ಸ್ತ್ರೀಕುಲೋದ್ಧಾರಕ, ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನು ಈ ರೀತಿ ಅವಮಾನಗೊಳಿಸಿರುವಂಥದ್ದು ಸಮಾಜಕ್ಕೆ ನೋವುಂಟು ಮಾಡಿದೆ. ಹಾಗಾಗಿ ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ಆರೋಪಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕು. ಮುಂದೆ ಇಂತಹ ಪ್ರಕರಣಗಳು ಜಿಲ್ಲೆಯಲ್ಲಿ ನಡೆಯದಂತೆ ಎಚ್ಚರಿಕೆ ಕೂಡ ವಹಿಸಬೇಕೆಂದು ಮುಖಂಡರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಪ್ರಮುಖರಾದ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರು, ಆಮೇಲೆ ಜಾಗತಿಕ ಲಿಂಗಾಯತ ಮಹಾಸಭಾದ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಬಸವರಾಜ್ ಧನ್ನೋರ್, ಆಮೇಲೆ ಭಾರತೀಯ ಬಸವ ಬಳಗದ ಒಂದು ರಾಜ್ಯಾಧ್ಯಕ್ಷರಾಗಿರುವಂತಹ ಬಾಬು ವಾಲಿ, ಬಸವ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಶರಣಪ್ಪ ಮಿಠಾರೆ, ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾಗಿರುವಂತಹ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಆಮೇಲೆ ಸುರೇಶ್ ಚಂದ್ ಶೆಟ್ಟಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಆಮೇಲೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶಕುಂತಲಾ ಬೆಲ್ದಾಳೆ, ಆಮೇಲೆ ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಒಂದು ಆಡಳಿತ ಮಂಡಳಿ ಸದಸ್ಯರಾಗಿರುವಂತಹ ಬಸವರಾಜ್ ಭತ್ಮೂರ್ಗೆ ಸೇರಿದಂತೆ ಇನ್ನು ಅನೇಕ ಬಸವಪರ ಸಂಘಟನೆಗಳ ಪ್ರಮುಖರು ಪಾಲ್ಗೊಂಡಿದ್ದರು. ನಗರದ ಒಂದು ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತದ ಮುಖಾಂತರವಾಗಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಜಯಘೋಷಗಳನ್ನು ಕೂಗುತ್ತಾ ಆಗಮಿಸಿ ಕೊನೆಗೆ ಸಿಎಂ ಅವರಿಗೆ ಬರೆದಿರ್ತಕ್ಕಂಥ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಅವರು ಸಲ್ಲಿಸಿದರು. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಗುರು ಬಸವಣ್ಣನವರಿಗೆ ಜಯವೇ ಧರ್ಮದ ಮೂಲವಯ್ಯ ಎಂದ ಬಸವಣ್ಣನವರಿಗೆ, ಕಾಯಕವೇ ಕೈಲಾಸವೆಂದ ಗುರು ಬಸವಣ್ಣನವರಿಗೆ, ಇವ ನಮ್ಮವ ಎಂದು ಕಲಿಸಿದ ಗುರು ಬಸವಣ್ಣನವರಿಗೆ, ಭಾರತ ದೇಶ ಭಾರತ ದೈವ ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಲಿಂಗಾಯತ ಧರ್ಮ ಸಂಸ್ಥಾಪಕ ಗುರು ಬಸವಣ್ಣನವರಿಗೆ, ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೂರ್ ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.